ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಬೆಂಗಳೂರು ಜಲಮಂಡಳಿಯ ನೋಟಿಫಿಕೇಶನ್ಗೆ ಅಪ್ಲೈ ಮಾಡಿ ಡಿವಿಗಾಗಿ ವೆಯ್ಟ್ ಮಾಡ್ತಿದ್ದಾರೆ ಆ ಒಂದು ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಬೆಂಗಳೂರು ಜಲಮಂಡಳಿಯಲ್ಲಿ ಜೂನಿಯರ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ ಹಾಗೂ ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್, ಮೀಟರ್ ರೀಡರ್ ಮತ್ತು SDA ಈ ಎಲ್ಲ ಪೋಸ್ಟ್ಗಳಿಗೆ ವೇಕೆನ್ಸೀಸ್ನ ಇನ್ವೈಟ್ ಮಾಡಿರ್ತಾರೆ. ಸೊ ಜನವರಿ 9-10ಕ್ಕೆ ಜೂನಿಯರ್ ಇಂಜಿನಿಯರ್, ಮೀಟರ್ ರೀಡರ್, SDA, ಸೀನಿಯರ್ ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್ ಈ ಎಲ್ಲ ಪೋಸ್ಟ್ಗಳಿಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ 9 ಮತ್ತು 10ಕ್ಕೆ, ಜನವರಿ 9-10. ಸೊ ಈ 2 ದಿನಗಳಲ್ಲಿ HK ಮತ್ತು NHK ಅವರಿಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಅದೇ ತಿಂಗಳಲ್ಲಿ ಈ ಒಂದು ಕಂಡಕ್ಟ್ ಮಾಡಿರುವಂಥ ಆಸ್ಪಿರೆಂಟ್ಸ್ಗೆ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಥರದ ಒಂದು ಇನ್ಫಾರ್ಮೇಷನ್ನ ಅಪ್ಡೇಟ್ ಮಾಡಿರಲ್ಲ KEAದವರಾಗಲಿ ಅಥವಾ ಬೆಂಗಳೂರು ಜಲಮಂಡಳಿಯವರಾಗಲಿ. ಸೊ DVಗಾಗಿ ಸಾಕಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಿದ್ದಾರೆ. ಹಾಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಆಸ್ಪಿರೆಂಟ್ಸು ಭಾಳಷ್ಟು ಬಾರಿ ಕಮೆಂಟ್ನೂ ಮಾಡಿದ್ದಾರೆ, ಈ ಒಂದು BWSSBಯ DV ಯಾವಾಗ ಬರುತ್ತೆ ಅಂತೇಳಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಿರ್ತಾರೆ ಅಂದರೆ, ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ DVಗೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಇನ್ನೂ ಕೆಲವೊಂದು ಪೋಸ್ಟ್ಗಳಿಗೆ ಎಕ್ಸಾಮ್ನ ಕಂಡಕ್ಟ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ಅಸಿಸ್ಟೆಂಟ್ ಇಂಜಿನಿಯರ್ NHK ಮತ್ತು HK ಆದವರು, ಅದರಲ್ಲೂ CS, ಮೆಕ್ಯಾನಿಕಲ್ ಮತ್ತು ಸಿವಿಲ್ ಡಿಪಾರ್ಟ್ಮೆಂಟ್. ಸೊ ಈ ಒಂದು ಪೋಸ್ಟ್ಗಳಿಗೆ ಎಕ್ಸಾಮ್ನ ಇನ್ನೂ ಕಂಡಕ್ಟ್ ಮಾಡಿಲ್ಲ. ಸೊ ಇದೇ ತಿಂಗಳು 4-5ಕ್ಕೆ ಈ ಒಂದು ಪೋಸ್ಟ್ಗಳಿಗೆ ಈ ಒಂದು ಡಿಪಾರ್ಟ್ಮೆಂಟ್ನವರಿಗೆ ಎಕ್ಸಾಮ್ ಇರುತ್ತೆ. ಅಸಿಸ್ಟೆಂಟ್ ಇಂಜಿನಿಯರ್ ಫಾರ್ ಸಿವಿಲ್, ಮೆಕ್ಯಾನಿಕಲ್ ಆ್ಯಂಡ್ CS, HK ಆ್ಯಂಡ್ NHK. ಅದೇ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವರಿಗೆ ಪ್ರೀವಿಯಸ್ ಆಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಅನಿಸುತ್ತೆ ಎಕ್ಸಾಮ್ನ ಕಂಡಕ್ಟ್ ಮಾಡಿ ಮುಗಿಸಿದ್ದಾರೆ. ಸೊ ಮೇ ತಿಂಗಳು 26-27ಕ್ಕೆ ಎಕ್ಸಾಮ್ನ ಕಂಡಕ್ಟ್ ಮಾಡಿ ಮುಗಿಸಿರ್ತಾರೆ ಈ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು. ಸೊ ಇನ್ನೂ ಅವ್ರದ್ದು ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದಾರೆ, ಬಟ್ DVಗೆ ಇನ್ನೂ ಯಾವುದೇ ಥರದ ಒಂದು ಲಿಸ್ಟ್ನ ಬಿಟ್ಟಿರಲ್ಲ. ಸೊ ನಾನು ಮುಂಚೆ ಹೇಳಿದಂಗೆ FDA, SDA, ಮೀಟರ್ ರೀಡರ್, ಅಸಿಸ್ಟೆಂಟ್, ಜೂನಿಯರ್ ಇಂಜಿನಿಯರ್ ಎಲ್ಲ ಪೋಸ್ಟ್ಗಳ ಒಂದು DV ಈಗ ಬಿಟ್ಟಿದ್ದಾರೆ. ಸೊ ನೋಡೋಣ, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟು ಬಿಟ್ಟಿದ್ದಾರೆ. ಆ ಡಾಕ್ಯುಮೆಂಟ್ನ ನಿಮಗೆ ತೋರಿಸ್ತೀನಿ, ಯಾವ ಆಸ್ಪಿರೆಂಟ್ ಇದೆ, ಅದಾಗಿ ನಂತರ ಏನೆಲ್ಲ ಡೀಟೇಲ್ಸ್ ಇದೆ ಅಂತೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಸೊ ಇನ್ನು ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್, ಸಿವಿಲ್, CS ಈ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ಗಳದ್ದು ಇವರೆಲ್ಲರದ್ದು ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ದ. ಆ ನಂತರ ಒಟ್ಟಿಗೆ ಅಸಿಸ್ಟೆಂಟ್ ಇಂಜಿನಿಯರಿಂಗ್ DVನೂ ನಡೆಯುತ್ತೆ. ಸೊ DV ಆಗಿದ ನಂತರ ನಮ್ಮದು ಯಾವಾಗ ಸರ್ ರಿಸಲ್ಟ್ಸ್ ಏನಂತೀರಾ ಅಪಾಯಿಂಟ್ಮೆಂಟ್ ಲೆಟರ್ ಯಾವಾಗ ಬರ್ಬೋದು ಅಂತ ಸಾಕಷ್ಟು ಜನಗಳ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ನೋಡಿ, ಈಗ DV ಕಂಪ್ಲೀಟ್ ಆಗಿರೋದು ನಿಮಗೆ ಜುಲೈ ತಿಂಗಳಲ್ಲಿ ಅಂತ ಕನ್ಸಿಡರ್ ಮಾಡಿದ್ರೆ ಆಲ್ಮೋಸ್ಟ್ ಅಕ್ಟೋಬರ್ ಅಥವಾ ಡಿಸೆಂಬರ್ ಎಂಡ್ ಒಳಗಡೆ ಆದಷ್ಟು ಬೇಗನೆ ಮಾಡ್ತಾರೆ. ಅಕ್ಟೋಬರ್-ಡಿಸೆಂಬರ್ ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ಅಂತ ಇಟ್ಕೊಳ್ಳಿ. ಅಷ್ಟೊಳಗಡೆ ಅಪಾಯಿಂಟ್ಮೆಂಟ್ ಲೆಟರ್ಸು ಬರುತ್ತೆ. ಕಾರಣ ಏನಂದರೆ ನೀವು ಇನ್ನೂ 2 ಸ್ಟೇಜು ಹೋಗಬೇಕಾಗುತ್ತೆ. ಪೊಲೀಸ್ ವೆರಿಫಿಕೇಷನ್ ಮತ್ತು ಸಿಂಧುತ್ವ. ಯಾರೆಲ್ಲ ಸಿಂಧುತ್ವ ಕಂಪ್ಲೀಟ್ ಆಗಬೇಕು, ಪೊಲೀಸ್ ವೆರಿಫಿಕೇಷನ್ ಆಗದೆ ಇರೋದು ಪೊಲೀಸ್ ವೆರಿಫಿಕೇಷನ್ ಆಗಬೇಕು. ಆ ಒಂದು ಕಾರಣಗಳಿಂದ ಇನ್ನೊಂದು ಸ್ವಲ್ಪ ಡಿಲೇ ಆಗ್ಬೋದು ಅಂದರೆ ಅಪ್ ಟು ಡಿಸೆಂಬರ್ವರೆಗೆ ಕನ್ಸಿಡರ್ ಮಾಡ್ಬೋದು. ಸೊ ಡಿಸೆಂಬರ್ ಒಳಗಡೆ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬಂದೇ ಬರುತ್ತೆ. ಸೊ ಇನ್ನು ಏನೇ ಇದ್ದರೂ ನೀವು ಅಫಿಷಿಯಲ್ ವೆಬ್ಸೈಟು BWSSB ವಿಸಿಟ್ ಮಾಡಬೇಕು. KE ಅವರ ಕೆಲಸ ಮುಗೀತು, ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾಯಿತು, ರಿಸಲ್ಟ್ಸ್ ಕೊಡಬೇಕಾಯಿತು. ರಿಸಲ್ಟ್ಸ್ನ ಕೊಟ್ಟು ಆ ರಿಸಲ್ಟ್ ಶೀಟ್ನ BWSSB ಅವರಿಗೆ ವರ್ಗಾವಣೆ ಮಾಡಿರ್ತಾರೆ. ಇನ್ನೇನೇ ಇದ್ದರೂ ನೀವು ಬೆಂಗಳೂರು ಜಲಮಂಡಳಿಯ ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡ್ತಾರೆ. ಅಲ್ಲಿ ನಿಮಗೆ ಫರ್ದರ್ ನೋಟಿಸಸ್ನ ಕೊಡ್ತಾ ಇರ್ತಾರೆ, ಫರ್ದರ್ ಸರ್ಕ್ಯುಲರ್ಸು ರಿಗಾರ್ಡಿಂಗ್ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಬಗ್ಗೆ. ಇನ್ನು ಪೊಲೀಸ್ ವೆರಿಫಿಕೇಷನ್ ಇರ್ಬೋದು, ಸಿಂಧುತ್ವ ಆಗಿರ್ಬೋದು, ಎಲ್ಲ ಡೀಟೇಲ್ಸ್ ನಿಮಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗ್ತಿರುತ್ತೆ. ಸೊ ಫ್ರೀಕ್ವೆಂಟಾಗಿ ಅಫಿಷಿಯಲ್ ವೆಬ್ಸೈಟ್, ನಿಮ್ಮ ಮೇಲ್ ID ಹಾಗೂ ನಿಮ್ಮ ಫೋನ್ ನಂಬರ್ಸ್ನ ಚೆಕ್ ಮಾಡ್ತಾರೆ. ಸೊ DVಗೆ ಹೋದಾಗ ನಿಮ್ಮ ಒಂದು ಅಡ್ರೆಸ್ ಡೀಟೇಲ್ಸು, ನಿಮ್ಮ ಡೀಟೇಲ್ಸ್ ಏನಿದೆ ಕರೆಕ್ಟಾಗಿ ಕೊಟ್ಟು ಬನ್ನಿ. ಏನಕ್ಕೆ ಪೊಲೀಸ್ ವೆರಿಫಿಕೇಷನ್, ಸಿಂಧುತ್ವ ಆದಮೇಲೆ ಅಪಾಯಿಂಟ್ಮೆಂಟ್ ಲೆಟರ್ಸು ಇದೆಲ್ಲ ನಿಮ್ಮ ಒಂದು ಅಡ್ರೆಸ್ಗೆ ಬರ್ತಿರುತ್ತೆ. ಸಾಕಷ್ಟು ಬಾರಿ ಕೆಲವೊಂದು ಡಿಪಾರ್ಟ್ಮೆಂಟ್ಸು ನೇರವಾಗಿ ನಿಮ್ಮ ಮನೆಗಳಿಗೆ ಅಡ್ರೆಸ್ನ ಪೋಸ್ಟಲ್ ಆರ್ಡರ್ನ ಕಳಿಸ್ತಾರೆ ಅಪಾಯಿಂಟ್ಮೆಂಟ್ ಲೆಟರ್ದು. ಇನ್ನು ಕೆಲವು ಡಿಪಾರ್ಟ್ಮೆಂಟ್ಸು ನಿಮ್ಮ ಮೇಲಿಗೆ ಕಳಿಸ್ತಾರೆ. ಆ ಮೇಲಲ್ಲಿರುವಂಥ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ರಿಪೋರ್ಟ್ ಆಗಬೇಕಾಗುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇವರು ಏನೆಲ್ಲ ಸ್ಟೆಪ್ ತೊಗೊಳ್ತಾರೆ ಅಂತೇಳಿ. ಬಟ್ 3 ಪಾಯಿಂಟ್ಸ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಮೇಲ್ ID, ಫೋನ್ ನಂಬರ್ ಮತ್ತು ಅಡ್ರೆಸ್ ಎಲ್ಲದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಅಡ್ರೆಸ್ನ ಪ್ರಾಪರಾಗಿ ಕೊಟ್ಟು ಬನ್ನಿ DVಗೆ ಹೋದಾಗ. ಅದಾಗಿ ನಂತರ ನಿಮ್ಮ ಒಂದು ಏರಿಯಾಯಿನ ಪೋಸ್ಟ್ ಆಫೀಸ್ ಏನಿರುತ್ತೆ ಅಲ್ಲೂ ಫ್ರೀಕ್ವೆಂಟಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಪೊಲೀಸ್ ವೆರಿಫಿಕೇಷನ್ ಅಷ್ಟೇ, ಸರ್ಕಲಲ್ಲಿರುವಂಥ ಪೊಲೀಸ್ ಸ್ಟೇಷನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಅಂದರೆ ಟಚಲ್ಲಿರಿ. ಸೊ ನಿಮಗೆ ಡೀಟೇಲ್ಸ್ನ ಗ್ಯಾದರ್ ಮಾಡ್ತಾರೆ. DV ಆಗಿದೆ, ಪೊಲೀಸ್ ವೆರಿಫಿಕೇಷನ್ ಸಿಂಧುತ್ವ ಬರ್ತಾ ಇಲ್ಲ ಅಂತ ತಿಳ್ಕೊತಾರೆ. ಸೊ ನನಗೇನೇ ಗೊತ್ತಾದರೂ ನಾನು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ಈಗ ಈ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ನ ನೋಡೋಣ. ಈಗ ನಿಮಗೆ ಅಫಿಷಿಯಲ್ ವೆಬ್ಸೈಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಸೊ ನೀವು ಯಾವಾಗ ಗೂಗಲ್ ಸರ್ಚ್ ಇಂಜನಲ್ಲಿ ಬೆಂಗಳೂರು ಜಲಮಂಡಳಿ ಅಥವಾ BWSSB ಅಂತ ಈ ಥರ ಟೈಪ್ ಮಾಡ್ತೀರಾ, ಈ ಥರ ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಮೊದಲ ಪೇಜ್ನ ಓಪನ್ ಮಾಡಿದ ನಂತರ ಈ ಥರ ನಿಮಗೆ ಬರುತ್ತೆ. ಇದನ್ನು ಕ್ಲೋಸ್ ಮಾಡಿ. ಇಲ್ಲಿ ನೋಡಿ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ 2025 ಅಂತಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ನಾನು ಹೇಳಿದ್ದೀನಲ್ಲ, ಬೆಂಗಳೂರು ಜಲಮಂಡಳಿಯ ಅಥವಾ ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸಿವೇಜ್ ಡಿಪಾರ್ಟ್ಮೆಂಟ್ ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲೇ ನಿಮಗೆ ಏನೇ ಇದ್ರೂ ಮುಂದಿನ ಒಂದು ಸರ್ಕ್ಯುಲರ್ಸು, ನೋಟಿಸು ಅಥವಾ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ಅಪ್ಡೇಟ್ ಆಗ್ತಿರುತ್ತೆ. ಸೊ KEA ಇನ್ನು ವಿಸಿಟ್ ಮಾಡೋವಂಥ ಅವಶ್ಯಕತೆ ಇಲ್ಲ, ಯಾರದ್ದೆಲ್ಲ ಎಕ್ಸಾಮ್ ಕಂಡಕ್ಟ್ ಆಗಿದೆ. ಅದೇ ಅಸಿಸ್ಟೆಂಟ್ ಇಂಜಿನಿಯರ್ದು ಅಷ್ಟೇ ಸೇಮ್ ಅಫಿಷಿಯಲ್ ವೆಬ್ಸೈಟಲ್ಲೇ ವಿಸಿಟ್ ಮಾಡ್ತಾರೆ. ಯಾರ್ದು
ಟ್ರಿಪಲ್ ಇ ಡಿಪಾರ್ಟ್ಮೆಂಟ್ ಅವ್ರದ್ದು. ಮೆಕ್ಯಾನಿಕಲ್, ಸಿ ಎಸ್ ಮತ್ತು ಸಿವಿಲ್ ಅವ್ರದ್ದು ಇನ್ನೂ ಎಕ್ಸಾಮ್ ಆಗಿಲ್ಲ. ಎಕ್ಸಾಮ್ ಆಗಿದ ನಂತರ ಫೈನಲ್ ರಿಸಲ್ಟ್ಸ್ ಬರಬೇಕು. ರಿಸಲ್ಟ್ಸ್ ಕೊಡೋವರೆಗೂ, ಮಾರ್ಕ್ಸ್ ಶೀಟ್ ಕೊಡೋವರೆಗೂ ಕೆ ಎ ವಿಸಿಟ್ ಮಾಡಿ. ಮಾರ್ಕ್ ಶೀಟ್ ಕೊಟ್ಟಿದ ನಂತರ ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿದೆ ನೋಡಿ, ಡೈರೆಕ್ಟ್ ರಿಕ್ರೂಟ್ಮೆಂಟ್ 2025 ಒರಿಜಿನಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆ್ಯಂಡ್ ವೇರಿಯಸ್ ಕಾರ್ಡರ್ ಪೋಸ್ಟ್. ಇದ್ರ ಮೇಲೆ ಕ್ಲಿಕ್ ಮಾಡಿ, ಈ ಥರ ನಿಮಗೆ ಪೇಜ್ ಓಪನ್ ಆಗುತ್ತೆ. ಸೊ ಡಾಕ್ಯುಮೆಂಟ್ ಓಪನ್ ಆಗಿದೆ ನಿಮಗೆ. ಸೊ ಇದು ನಮ್ಮ ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿರುತ್ತೆ, ಬೆಂಗಳೂರು ಜಲಮಂಡಳಿಯಲ್ಲಿರುವಂಥ ಅಫಿಷಿಯಲ್ ಡಾಕ್ಯುಮೆಂಟು. ಸೊ ನೋಡೋಣ ಏನೇನು ಕೊಟ್ಟಿದ್ದಾರೆ ಅಂತೇಳಿ. ಸೊ ನೋಡಿ, ಬ್ಯಾಂಗ್ಳೂರು ವಾಟರ್ ಸಪ್ಲೈ ಆ್ಯಂಡ್ ಸಿವೇಜ್ ಡಿಪಾರ್ಟ್ಮೆಂಟು. ಸೊ ಇದಕ್ಕೆ ಸಂಬಂಧಪಟ್ಟಂಥ ನೇಮಕಾತಿ ಯಾವಾಗ ಆಗಿತ್ತು, ಯಾವುದಂತ ಎಲ್ಲ ಡೀಟೇಲ್ನ ಕೊಟ್ಟಿರ್ತಾರೆ. ಸೊ ಯಾವ್ಯಾವ ಪೋಸ್ಟಿಗೆ ಎಷ್ಟೆಷ್ಟಿತ್ತು ಅಂತೇಳಿ ನೋಡಿ. ಇಲ್ಲಿ 6ನೇ ತಾರೀಕು 7ನೇ ತಿಂಗಳು 2026. ಇವತ್ತು 1ನೇ ತಾರೀಕು, 1ನೇ ತಾರೀಕು 6ನೇ ತಿಂಗಳು. ಸೊ ಇದು ಜೂಲೈ ತಿಂಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಜೂಲೈ ತಿಂಗಳು 6ನೇ ತಾರೀಕು ಬಗ್ಗೆ, ಅಂದರೆ ಇದೇ ತಿಂಗಳು ಇನ್ನೊಂದು 4-5 ದಿನ. ಸೊ ಜೂನಿಯರ್ ಇಂಜಿನಿಯರು ನೋಡಿ, ಕಿರಿಯ ಅಭಿಯಂತರ ಸಿವಿಲ್, ಕಿರಿಯ ಅಭಿಯಂತರ ಮೆಕ್ಯಾನಿಕಲ್, ಕಿರಿಯ ಅಭಿಯಂತರ ಮೆಕ್ಯಾನಿಕಲ್, ಕಿರಿಯ ಅಭಿಯಂತರ ಸಿವಿಲ್, HK ಮತ್ತು NHK ಒಟ್ಟಿಗೆ 51 ವೇಕೆನ್ಸೀಸ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೂಲ ದಾಖಲೆ ಪರಿಶೀಲನಾ ವೇಳಾಪಟ್ಟಿ. ಸೊ 6ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಮೊತ್ತ 51 ಜನದ್ದು ಡಿ ವಿ ನಡೆಯುತ್ತೆ. ಸೊ ಎಷ್ಟೆಷ್ಟು ಜನದ್ದಂತಲೂ ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ ನೋಡಿ. ಅದೇ ರೀತಿಯಲ್ಲಿ 7ನೇ ತಾರೀಕು, 8ನೇ ತಾರೀಕು, 9 ಮತ್ತು 10. ಸೊ ಯಾರೆಲ್ಲ ಡಿ ವಿ ನಡಿಬೇಕು ಅಂತೇಳಿ ಎಲ್ಲ ಡೀಟೇಲ್ಸ್ನ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇದನ್ನು ಒಂದು ಪ್ರಾಪರಾಗಿ ನೋಡ್ಕೊಳ್ಳಿ. ಸರ್ ಇದೇನೋ ಕೊಟ್ಟಿದ್ದಾರೆ, ಬಟ್ ಹೆಸರುಗಳೆಲ್ಲ ಕೊಟ್ಟಿದ್ದಾರೆ ಅಂತ ನೀವು ಕೇಳ್ಬೋದು. ಮುಂದೆ ಕೊಟ್ಟಿದ್ದಾರೆ ಅದನ್ನು. ಸೊ ಯಾರೆಲ್ಲ ಡಿ ವಿಗೆ ಹೋಗ್ತಾ ಇದ್ದೀರಾ, ಈ ಒಂದು ಪ್ಯಾರಾಗ್ರಾಫ್ನ ನೋಡ್ಕೊಂಡು ಹೋಗ್ರಿ, ಯಾಕಂದರೆ ಈ ಪ್ಯಾರಾಗ್ರಾಫ್ ಇಂಪಾರ್ಟೆಂಟು. ಸೊ ಡಿ ವಿಗೆ ಹೋಗೋ ಟೈಮಲ್ಲಿ ಏನೆಲ್ಲ ಕ್ಯಾರಿ ಮಾಡಬೇಕನ್ನೋ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಅದಾಗಿನ ನಂತರ ನೋಡಿ, ಏನೆಲ್ಲ ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕು ಇಲ್ಲಿ ಕೊಟ್ಟಿದ್ದಾರೆ. ಈ ಡಾಕ್ಯುಮೆಂಟ್ಸು ನೋಡಿ, ಮೇಲ್ಗಡೆ ಏನು ಪ್ಯಾರಾಗ್ರಾಫ್ ತೋರಿಸ್ತೀನಿ ಫಸ್ಟ್ ಅದು ಓದಿ, ಅದಾಗಿನ ನಂತರ ಈ ಡಾಕ್ಯುಮೆಂಟ್ಸ್ ಏನೆಲ್ಲ ಕ್ಯಾರಿ ಮಾಡಬೇಕು ಇದನ್ನು ಒಂದು ನೋಡ್ಕೊಳ್ಳಿ. ಸೊ ಡಾಕ್ಯುಮೆಂಟ್ಸು ಕ್ಲಿಯರ್ ಆಗಿರಲಿ, ಯಾಕಂದರೆ ಡಾಕ್ಯುಮೆಂಟ್ಸ್ ಡಿ ವಿ ವೆರಿಫಿಕೇಷನ್ನಲ್ಲೂ ಸಾಕಷ್ಟು ಜನ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ 17 ಡಾಕ್ಯುಮೆಂಟ್ ಇದ್ದಾವೆ. 17 ಸೊ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ಕೊಳ್ಳಿ. ಸೊ ಏನಂದರೆ 1:5 ರೇಷಿಯೋದಲ್ಲಿ ನಾವು ಶಾರ್ಟ್ ಲಿಸ್ಟ್ ಮಾಡಿರ್ತೀವಿ. ಡಾಕ್ಯುಮೆಂಟ್ಸ್ ಏನೆಲ್ಲ ಕ್ಯಾರಿ ಮಾಡ್ತಾರೆ ಪ್ರಾಪರಾಗಿ ಕ್ಯಾರಿ ಮಾಡಿ, ಕರೆಕ್ಟ್ ಟೈಮಿಗೆ ಕ್ಯಾರಿ ಮಾಡಿ, ವಿಳಾಸ ಎಲ್ಲ ಕೊಟ್ಟಿದ್ದೀವಿ. ಸೊ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋದಕ್ಕೆ ನಿಮ್ಗೆ ಯಾವುದೇ ಥರದ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ BWSSB ಪೇ ಮಾಡಲ್ಲ. ಈ ಥರದ ಹಲವಾರು ಪಾಯಿಂಟ್ಸ್ನ ಮೆನ್ಷನ್ ಮಾಡಿದರೆ ಒಂದು ಸಲ ಓದ್ಕೊಳ್ಳಿ. ಸೊ ಈಗ ನೋಡಿ, ಈಗ ನಮಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕ್ಯಾಂಡಿಡೇಟ್ಸಿನ ಒಂದು ಶಾರ್ಟ್ ಲಿಸ್ಟ್ದು ಡೀಟೇಲ್ ಇದು. ಸೊ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು. ಸೊ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಹೋಗಬೇಕು, ಸ್ಥಳ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ. ಸೊ ಜೂನಿಯರ್ ಇಂಜಿನಿಯರ್ ಸಿವಿಲ್ ಕಲ್ಯಾಣ ಕರ್ನಾಟಕದಲ್ಲಿ ಅದು ಡೇಟ್ಸ್ ಏನು ಕೊಟ್ಟಿದ್ರು ಆ ಡೇಟಿಗೆ ನಿಮಗೆ ಕೊಟ್ಟಿರ್ತಾರೆ. ಇದು ಈ ಒಂದು ಆಸ್ಪಿರೆಂಟ್ಸ್ ನೋಡಿ, ಈ ಒಂದು ಅಪ್ಲಿಕೇಶನ್ ನಂಬರು ಮತ್ತು ಏನು ಆಸ್ಪಿರೆಂಟ್ ನೇಮ್ ಇದೆ, ಆಸ್ಪಿರೆಂಟ್ ನೇಮ್ ಆಗಿರ್ಬೋದು. ಅದಾಗಿನ ನಂತರ ಡೇಟ್ ಆಫ್ ಬರ್ತು, ಯಾವ ಕ್ಯಾಟಗಿರಿಯಲ್ಲಿ ಆಗಿರ್ತಾರೆ. ಅದಾಗಿನ ನಂತರ ಇವರು ಕ್ಲೇಮ್ ಮಾಡಿರೋಂಥ ಹಾರಿಜಾಂಟಲ್ ರಿಸರ್ವೇಷನು, ಅದಾಗಿನ ನಂತರ PH ಇದೆಯಾ ಇಲ್ಲ, ಅದಾಗಿನ ನಂತರ ಎಷ್ಟು ಮಾರ್ಕ್ಸ್ ಗಳಿಸಿರ್ತಾರೆ, ಎಲ್ಲ ಡೀಟೇಲ್ನ ಇಲ್ಲಿ ಕೊಟ್ಟಿರ್ತಾರೆ. ಕ್ರಾಸ್ ಚೆಕ್ನೂ ನೀವು ಮಾಡ್ಬೋದು. ಸೊ ಇದು ಸಿವಿಲ್ ಆಸ್ಪಿರೆಂಟ್ಸ್ ಆಯಿತು. ಅದೇ ರೀತಿಯಲ್ಲಿ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲು ಕಲ್ಯಾಣ ಕರ್ನಾಟಕ ಅಂದರೆ KK ಭಾಗದವ್ರದ್ದು. ಸೊ ಮೊತ್ತ 1:5, ಒಂದು ವೇಕೆನ್ಸಿ ಇದ್ದರೆ ಒಂದಕ್ಕೆ 5 ಜನನ ಕಾಲ್ ಮಾಡಿರ್ತಾರೆ. ಸೊ ನೋಡ್ತಾ ಇರ್ಬೋದು, ಈ ಎಲ್ಲ ಆಸ್ಪಿರೆಂಟ್ಸ್ನ ಕರೆದಿರ್ತಾರೆ. ಸಿಮಿಲರ್ ಆಗಿ ಅದೇ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಜೂನಿಯರ್ ಮೆಕ್ಯಾನಿಕಲ್ ಇಂಜಿನಿಯರು. ಸೊ ಇಲ್ಲೂ ಆಸ್ಪಿರೆಂಟ್ಸ್ ನೇಮ್ ಇದೆ, ನೋಡ್ಕೊಳ್ಳಿ. ಯಾರೆಲ್ಲ ಶಾರ್ಟ್ ಲಿಸ್ಟ್ ಆಗಿದ್ದಾರೆ ನೀಟಾಗಿ ನೋಡ್ಕೊಂಡು ಹೋಗಿ ಬನ್ನಿ. ಸೊ ಎಷ್ಟು ಜನ ಇದ್ದಾರೆ, 1:5 ಆಧಾರದ ಮೇಲೆ ಕಾಲ್ ಮಾಡಿದ್ದಾರೆ. ಸೊ ಇಲ್ಲಿ 1:4 ಇದೆ, ಬಟ್ ನೋಡ್ಕೊಳ್ಳಿ ಅದು ಎಷ್ಟು ವೇಕೆನ್ಸಿ ಇದೆ ಅಂತ ನಾನು ಡೀಟೇಲ್ಡಾಗಿ ನೋಡಿಲ್ಲ, ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಅದೇ ಥರನೇ ಜೂನಿಯರ್ ಇಂಜಿನಿಯರ್ ಸಿವಿಲ್ ಇದೆ, ಜೂನಿಯರ್ ಇಂಜಿನಿಯರ್ ನೋಡಿ ಡೇಟ್ಸ್ ಕೂಡ ಕೊಟ್ಟಿದ್ದಾರೆ. ಡೇಟ್ಸ್ ಆ ಒಂದು ಡೇಟಿಗೆ ನೀವು ಹೋಗಿ ಬರಬೇಕಾಗುತ್ತೆ. ಇಲ್ಲಿ ನೋಡಿ 7ನೇ ತಾರೀಕಿದು, 6ನೇ ತಾರೀಕು ಆಯಿತು, ಈಗ 7ನೇ ತಾರೀಕು ಬೆಳಗ್ಗೆ ಮತ್ತು ಎಲ್ಲಿ ಅಂತ ಕೊಟ್ಟಿದ್ದಾರೆ. ಜೂನಿಯರ್ ಇಂಜಿನಿಯರ್ ಸಿವಿಲ್ ಇದು RPC ಅಂದರೆ NHK ಕ್ಯಾಟಗಿರಿ. ಸೊ ಸಿವಿಲ್ ಆಸ್ಪಿರೆಂಟ್ಸ್ದಾಯಿತು. ಸಿವಿಲ್ ಆಗಿದ ನಂತರ ನೋಡಿ ಅದೇ ಥರನೇ ಇನ್ನು ಮೆಕ್ಯಾನಿಕಲ್ನೂ ಇದೆ. ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಎಲ್ಲ ಡಿಪಾರ್ಟ್ಮೆಂಟ್ನವರು ಬಿಟ್ಟಿದ್ದಾರೆ. ಸೊ ಎಲೆಕ್ಟ್ರಿಕಲ್ ಆಸ್ಪಿರೆಂಟ್ಸ್ ಇದು ಮೊತ್ತ ನೋಡಿ, ಸಿವಿಲಲ್ಲಿ 59 ಜನ ಶಾರ್ಟ್ ಲಿಸ್ಟ್ ಆಗಿದ್ದಾರೆ 1:5 ಆಧಾರದ ಮೇಲೆ. ಅದೇ ರೀತಿಯಲ್ಲಿ ಇದು ಯಾವುದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವ್ರದ್ದು. ಎಲೆಕ್ಟ್ರಿಕಲಲ್ಲಿ ಎಷ್ಟು ಜನ ಶಾರ್ಟ್ ಲಿಸ್ಟ್ ಆಗಿದ್ದಾರೆ, ಮೊತ್ತ 30-20 ವೇಕೆನ್ಸಿ ಇತ್ತು ಅನಿಸುತ್ತೆ. 20 ಮತ್ತು 45 ಜನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಕ್ವಾಲಿಫೈ ಆಗಿರೋಂಥ ಆಸ್ಪಿರೆಂಟ್ಸು. ಸೊ ಸಿವಿಲ್ ಮತ್ತು ಎಲೆಕ್ಟ್ರಿಕಲು ಅದೇ ಜೂನಿಯರ್ ಇಂಜಿನಿಯರು ಏನಂತೀರ NHK ಡಿಪಾರ್ಟ್ಮೆಂಟು, ಇದು ಯಾವಾಗ 9ನೇ ತಾರೀಕು. ಸೊ ನೋಡಿ ಎಲ್ಲ ಆಲ್ದಷ್ಟು 1:5 ರೇಷಿಯೋದಲ್ಲೇ ಏನು ಮಾಡಿದ್ದಾರೆ, ಡಿ ವಿಗೆ ಕರೆದಿರ್ತಾರೆ. ಸೊ ಅದೇ ರೇಷಿಯೋದಲ್ಲಿ ನೀವು ಹೋಗಿ ಬರಬೇಕಾಗುತ್ತೆ. ಇದು ನೋಡಿ ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲು ಇವ್ರದ್ದು ಯಾವಾಗ ಕೊಟ್ಟಿದ್ದಾರೆ, ಅದೇ ತಾರೀಕೆ ಕೊಟ್ಟಿದ್ದಾರೆ, 9ನೇ ತಾರೀಕೆ ಕೊಟ್ಟಿದ್ದಾರೆ. RPC NHK ಕಾರ್ಡರು. ಸೊ ಇಲ್ಲಿ ನೋಡಿ ಮೆಕ್ಯಾನಿಕಲ್ ಜೂನಿಯರ್ ಇಂಜಿನಿಯರ್ ಈ ಆಸ್ಪಿರೆಂಟ್ಸ್ನು ಅವತ್ತೇ ಹೋಗಿ ಬರಬೇಕು.